ಶಾಂತಿ. ಈ ಶರೀರವನ್ನ ನೋಡದೆ ಆತ್ಮವನ್ನೇ ನೋಡಿ ತಮ್ಮನ್ನು ಆತ್ಮವೆಂದು ತಿಳಿದು ಆತ್ಮದೊಂದಿಗೆ ಮಾತನಾಡಬೇಕು. ಈ ಸ್ಥಿತಿಯನ್ನ ಮಾಡ್ಕೊಳ್ಬೇಕು. ಇದೇ ಶ್ರೇಷ್ಠವಾದಂತ ಗುರಿ ಅಂತ ಬಾಬುವರು ಹೇಳ್ತಿದ್ದಾರೆ ತಮ್ಮ. ನಕಾರಾತ್ಮಕ ಯೋಚನೆಗಳು ಪಂಚರ್ ಆದ ಟೈರ್ನಂತೆ. ಅದನ್ನ ಬದಲಾಯಿಸದಿದ್ದರೆ ತುಂಬಾ ದೂರ ಹೋಗುವುದು ಸಾಧ್ಯನೇ ಆಗೋದಿಲ್ವಂತೆ ತಮ್ಮ. ಓಂ ಶಾಂತಿ ಅಣ್ಣ. ಬಾಬಾ ಇವತ್ತು ನಮಗೆ ಪ್ರಶ್ನೆ ಕೇಳ್ತಿದ್ದಾರೆ, ನೀವು ಮಕ್ಕಳು ತಂದೆಯ ಜೊತೆ ಮೇಲೆ ಅಂದ್ರೆ ಮನೆಗೆ ಯಾವಾಗ ಹೋಗ್ತೀರಿ ಅಂತ. ಯಾವಾಗ ಅಪವಿತ್ರತೆಯು ಅಂಶ ಮಾತ್ರವೂ ಇರುವುದಿಲ್ಲವೋ, ಹೇಗೆ ತಂದೆಯು ಪವಿತ್ರವಾಗಿದ್ದರೆಯೋ ಹಾಗೆ ನೀವು ಮಕ್ಕಳು ಪವಿತ್ರರಾಗ್ತೀರಿ, ಆಗ ಮೇಲೆ ಹೋಗಲು ಸಾಧ್ಯ ಅಂತ ಬಾಬಾ ಹೇಳ್ತಿದ್ದಾರೆ. ಈಗ ನೀವು ಮಕ್ಕಳೇ ತಂದೆಯ ಸನ್ಮುಖದಲ್ಲಿದ್ದೀರಿ. ಜ್ಞಾನ ಸಾಗರನಿಂದ ಜ್ಞಾನವನ್ನು ಕೇಳಿ ಕೇಳಿ ಯಾವಾಗ ಹೂವುಗಳಾಗುವಿರೋ ಆಗ ತಂದೆಯನ್ನು ಜ್ಞಾನದಿಂದ ಖಾಲಿ ಮಾಡಿ ಬಿಡುತ್ತೀರೋ, ನಂತರ ಅವರೂ ಸಹ ಶಾಂತವಾಗಿ ಬಿಡುತ್ತಾರೆ ಮತ್ತು ತಂದೆಯು ಶಾಂತಿಧಾಮಕ್ಕೆ ಹೋಗಿ ಬಿಡ್ತಾರೆ. ಅಲ್ಲಿ ಜ್ಞಾನವು ಹನಿಯುತ್ತಿರುತ್ತದೆ, ನಿಂತು ಹೋಗುತ್ತದೆ. ಎಲ್ಲವನ್ನೂ ಕೊಟ್ಟ ನಂತರ ಅವರ ಪಾತ್ರವು ಶಾಂತಿಯಲ್ಲಿರುವುದಾಗಿದೆ. ಮತ್ತು ಬಾಬಾ ಶಿವ ಭಗವಾನು ವಾಚ ಅಂತ ಹೇಳ್ತಿದ್ದಾರೆ. ಶಿವ ಭಗವಾನು ವಾಚ ಎಂದು ಹೇಳಲಾಗುತ್ತದೆ ಎಂದಾಗ ತಿಳಿದುಕೊಳ್ಳಬೇಕು, ಒಬ್ಬ ಶಿವನೇ ಭಗವಂತ ಅಥವಾ ಪರಮಪಿತನಾಗಿದ್ದಾರೆ ಅಂತ. ಅವರನ್ನೇ ನೀವು ಮಕ್ಕಳು ಅಥವಾ ಆತ್ಮಗಳು ನೆನಪು ಮಾಡುತ್ತೀರಿ. ಪರಿಚಯವಂತೂ ರಚಯಿತ ತಂದೆಯಿಂದ ಸಿಕ್ಕಿದೆ, ಆದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರವೇ ನೆನಪು ಮಾಡುತ್ತೀರಿ. ಎಲ್ಲರೂ ಏಕರಸ ನೆನಪನ್ನು ಮಾಡುವುದಿಲ್ಲ. ಇದು ಬಹಳ ಸೂಕ್ಷ್ಮ ಮಾತಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ಅಣ್ಣ. ನಮಗೆ ಗೊತ್ತಿದೆ, ನಾವು ತಂದೆಯಿಂದ ಪೂರ್ಣ ಜ್ಞಾನವನ್ನ ತಗೊಳ್ಬೇಕು. ಅವರು ತಮ್ಮ ಬಳಿ ಇಟ್ಕೊಂಡು ಏನ್ ಮಾಡ್ತಾರೆ? ಅವಿನಾಶಿ ಜ್ಞಾನ ರತ್ನಗಳ ಧನವನ್ನ ಮಕ್ಕಳಿಗೆ ಕೊಡಲೇಬೇಕು. ಮಕ್ಕಳು ನಂಬರ್ ವಾರ್ ಪುರುಷಾರ್ಥದನುಸಾರ ತಗೊಳ್ತೀವಿ. ಯಾರು ಹೆಚ್ಚಿಗೆ ತೆಗೆದುಕೊಳ್ತಾರೋ ಅವರು ಹೆಚ್ಚಿಗೆ ಸರ್ವಿಸ್ ಮಾಡ್ತಾರೆ. ತಂದೆ ಜ್ಞಾನ ಸಾಗರನಾಗಿದ್ದಾರೆ, ಅವರೂ ಸಹ ಆತ್ಮನೇ ಆಗಿದ್ದಾರೆ. ನಾವು ಆತ್ಮಗಳಾಗಿದ್ದೀವಿ, ಪೂರ್ಣ ಜ್ಞಾನವನ್ನ ಪಡಿತೀವಿ. ಹೇಗೆ ಅವರು ಸದಾ ಪವಿತ್ರರಾಗಿದ್ದಾರೋ ನಾವು ಸಹ ಸದಾ ಪವಿತ್ರರಾಗ್ತೀವಿ. ಮತ್ತೆ ಯಾವಾಗ ಅಪವಿತ್ರತೆಯ ಅಂಶ ಮಾತ್ರ ಉಳಿಯೋದಿಲ್ವೋ ಆಗ ಮೇಲೆ ಹೊರಟೋಗ್ತೀವಂತೆ. ತಂದೆ ನೆನಪಿನ ಯಾತ್ರೆಯ ಯುಕ್ತಿಯನ್ನ ಕಲಿಸ್ಕೊಡ್ತಾರಂತೆ ತಮ್ಮ. ಟೀಮ್ ಸದಸ್ಯರ ಮುಂದೆ ತಾನು ದೊಡ್ಡ ಮನುಷ್ಯ ಅಂತ ತೋರಿಸಿಕೊಳ್ಳೋನು ನಾಯಕನಲ್ಲ, ಪ್ರತಿಯೊಬ್ಬರು ಸಮರ್ಥರೇ ಅಂತ ತೋರಿಸಿ ಸ್ಫೂರ್ತಿ ತುಂಬುವವನೇ ಲೀಡರ್ ಅಂತೆ ತಮ್ಮ. ಅಣ್ಣ, ಈ ಸಂಸ್ಕಾರವು ವಿಸ್ಮೃತಿಯಾಗಿ ಬಿಡುತ್ತದೆ. ಬಾಕಿ ಆತ್ಮವು ನಂಬರ್ ವಾರ್ ಪುರುಷಾರ್ಥದನುಸಾರ ತಮ್ಮ ಸ್ಥಾನವನ್ನು ಪಡೆಯುತ್ತಾರೆ. ನಂತರ ನಿಮ್ಮ ಶರೀರಕ್ಕೆ ಹೆಸರು ಬರುತ್ತದೆ. ಶಿವತಂದೆಯಂತೂ ನಿರಾಕಾರನಾಗಿದ್ದಾರೆ. ನಾನು ಈ ಕರ್ಮೇಂದ್ರಿಯಗಳ ಆಧಾರವನ್ನು ತೆಗೆದುಕೊಳ್ಳುತ್ತೇನೆಂದು ಹೇಳ್ತಾರೆ. ಅವರಂತೂ ಕೇವಲ ತಿಳಿಸುವುದಕ್ಕಾಗಿಯೇ ಬರುತ್ತಾರೆ. ಅವರು ಯಾರಿಂದಲೂ ಜ್ಞಾನವನ್ನು ಕೇಳುವುದಿಲ್ಲ, ಏಕೆಂದರೆ ಸ್ವಯಂ ಜ್ಞಾನಸಾಗರನಾಗಿದ್ದಾರೆ. ತಂದೆಯು ಕೇವಲ ಮುಖದ ಮೂಲಕವೇ ಆ ಮುಖ್ಯ ಕಾರ್ಯವನ್ನು ಮಾಡುತ್ತಾರೆ. ಎಲ್ಲರಿಗೆ ಮಾರ್ಗವನ್ನು ತಿಳಿಸುವುದಕ್ಕಾಗಿಯೇ ಬರುತ್ತಾರೆ. ಬೇರೆಯದನ್ನು ಕೇಳಿ ಏನು ಮಾಡಬೇಕು, ಹೀಗೀಗೆ ಮಾಡಿ ಎಂದು ಅವರು ಸದಾ ತಿಳಿಸುತ್ತಲೇ ಇರುತ್ತಾರೆ. ಇಡೀ ವೃಕ್ಷದ ರಹಸ್ಯವನ್ನು ತಿಳಿಸ್ತಾರೆ ನಮಗೆ. ನಾವು ಅರಿಯುತ್ತೇವೆ, ವಿಶ್ವದಲ್ಲಿ ಶಾಂತಿಯು ಹೊಸ ಪ್ರಪಂಚದಲ್ಲಿತ್ತು, ಅದು ಸುಖಧಾಮ. ಈಗಂತೂ ದುಃಖ ಅಶಾಂತಿ ಇದೆ. ಇದನ್ನ ತಿಳಿಸ್ಕೊಡ್ಬೇಕು. ನಾವು ಶಾಂತಿಯನ್ನ ಬಯಸ್ತೀವಿ ಎಂದು ಅಶಾಂತಿ ಆಗ್ಲೇಬಾರ್ದು. ಅದಂತೂ ಶಾಂತಿಧಾಮ ಮತ್ತು ಸುಖಧಾಮದಲ್ಲಿರುತ್ತೆ. ಸ್ವರ್ಗವನ್ನು ಎಲ್ಲರೂ ಬಯಸ್ತಾರೆ. ಭಾರತವಾಸಿಗಳು ವೈಕುಂಠ ಸ್ವರ್ಗವನ್ನ ನೆನಪು ಮಾಡ್ತಾರೆ. ಅನ್ಯ ವರ್ಗದವರು ವೈಕುಂಠವನ್ನ ನೆನಪು ಮಾಡೋದಿಲ್ಲ, ಕೇವಲ ಶಾಂತಿಯನ್ನ ನೆನಪು ಮಾಡ್ತಾರೆ. ಸುಖವನ್ನಂತೂ ನೆನಪನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಇದನ್ನ ನಿಯಮವು ಹೇಳುವುದಿಲ್ಲ. ಸುಖವನ್ನು ನೀವೇ ನೆನಪನ್ನು ಮಾಡ್ತೀರಾ. ಆ ಕಾರಣ ನಮ್ಮನ್ನು ದುಃಖದಿಂದ ಬಿಡಿಸಿ ಎಂದು ಕರಿತೀವಿ. ಆತ್ಮಗಳು ಮೂಲತಃ ಶಾಂತಿಧಾಮದಲ್ಲಿರ್ತಾರೆ. ಇದು ಸಹ ಯಾರಿಗೂ ಗೊತ್ತಿಲ್ಲ ಅಂತ ಬಾಬಾ ತಿಳಿಸ್ತಿದ್ದಾರೆ ತಮ್ಮ. ಖುಷಿಯ ಸಂದರ್ಭದಲ್ಲಿ ಕೈ ಕುಲುಕುವುದರಿಂದ ಸಂಬಂಧಗಳು ಅರಳುವುದಿಲ್ಲ. ಕಷ್ಟ ಕಾಲದಲ್ಲಿ ಕೈ ಹಿಡಿದಾಗ ಮಾತ್ರ ಅದು ಬೆಳಗುತ್ತದಂತೆ ತಮ್ಮ. ಅಣ್ಣ, ಈ ಆದಿ ಸನಾತನ ದೇವಿ ದೇವತಾ ಧರ್ಮದ ತಳಹದಿ ಇಲ್ಲ. ಮತ್ತೆಲ್ಲ ಶಾಖೆಗಳು ನಿಂತಿವೆ. ಎಲ್ಲರೂ ಅಪವಿತ್ರರಾಗಿದ್ದಾರೆ. ಇವರಿಗೆ ಮನುಷ್ಯರೆಂದು ಹೇಳಲಾಗುತ್ತದೆ. ಅವರಾಗಿದ್ದರೆ ದೇವತೆಗಳು. ನಾನು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡಲು ಬಂದಿದ್ದೇನೆ. 84 ಜನ್ಮಗಳನ್ನು ಮನುಷ್ಯರು ಪಡೆಯುತ್ತಾರೆ ಅಂತ ಬಾಬಾ ನಮಗೆ ಹೇಳ್ತಿದ್ದಾರೆ. ಜೊತೆಗೆ ಏಣಿಯ ಚಿತ್ರವನ್ನು ತೋರಿಸಬೇಕು. ತಮ್ಮ ಪ್ರಧಾನರಾದಾಗ ಹಿಂದೂಗಳೆಂದು ಹೇಳಿಕೊಳ್ಳುತ್ತಾರೆ. ದೇವತೆಗಳೆಂದು ಕರೆಸಿಕೊಳ್ಳುವುದಕ್ಕೆ ಆಗೋದಿಲ್ಲ, ಏಕೆಂದ್ರೆ
ಪತಿತರಾಗ್ತಾರೆ. ನಾಟಕದಲ್ಲಿ ಈ ರಹಸ್ಯವಿದೆ. ಇಲ್ಲವೆಂದರೆ ಹಿಂದೂ ಧರ್ಮವೆನ್ನುವುದು ಯಾವುದೂ ಇಲ್ಲ. ಆದಿ ಸನಾತನ ದೇವಿ ದೇವತಾ ಧರ್ಮದವರು ನಾವೇ ಆಗಿದ್ದೆವು. ಭಾರತವೇ ಪವಿತ್ರವಾಗಿತ್ತು, ಈಗ ಅಪವಿತ್ರವಾಗಿದೆ. ಆದ್ದರಿಂದ ತಮ್ಮನ್ನು ಹಿಂದೂಗಳೆಂದು ಕರೆಸಿಕೊಳ್ಳುತ್ತಾರೆ ಅಂತ ಇದೆಲ್ಲ ಮಾತನ್ನ ಬಾಬಾ ನಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತಿದ್ದಾರೆ ಅಣ್ಣ. ನೆನಪಿನ ಪರಿಶ್ರಮ ಮತ್ತು ಜ್ಞಾನದ ಧಾರಣೆಯಿಂದ ಕರ್ಮಾತೀತ ಸ್ಥಿತಿಯನ್ನು ಪಡೆಯುವ ಪುರುಷಾರ್ಥ ಮಾಡಬೇಕು. ಜ್ಞಾನ ಸಾಗರನ ಸಂಪೂರ್ಣ ಜ್ಞಾನವನ್ನ ಸ್ವಯಂನಲ್ಲಿ ಧಾರಣೆ ಮಾಡಬೇಕು. ಆತ್ಮದಲ್ಲಿ ಹಿಡಿದಿರುವ ತುಕ್ಕನ್ನ ತೆಗೆಯುವುದಕ್ಕೆ ಸಂಪೂರ್ಣ ನಿರ್ವಿಕಾರಿಗಳಾಗಬೇಕು. ಅಂಶ ಮಾತ್ರವೂ ಅಪವಿತ್ರತೆ ಇರಬಾರ್ದು. ನಾವಾತ್ಮಗಳು ಸಹೋದರರಾಗಿದ್ದೇವೆ. ಈ ಅಭ್ಯಾಸವನ್ನ ಮಾಡಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಅಣ್ಣ, ಇವತ್ತು ನಮಗೆ ಬಾಬಾ ವರದಾನ ಕೊಡ್ತಿದ್ದಾರೆ. ಸಮಯ ಮತ್ತು ಸಂಕಲ್ಪ ರೂಪಿ ಖಜಾನೆಗಳ ಮೇಲೆ ಗಮನ ಕೊಟ್ಟು ಜಮಾದ ಖಾತೆ ಹೆಚ್ಚಿಸಿಕೊಳ್ಳುವಂತಹ ಪದ್ಮಾಪದಂಪತಿ ಭವ ಅಂತ. ಹಾಗೆ ನೋಡಿದ್ರೆ ಖಜಾನೆಗಳಂತೂ ಬಹಳ ಇದೆ, ಆದರೆ ಸಮಯ ಮತ್ತು ಸಂಕಲ್ಪ ವಿಶೇಷ. ಈ ಎರಡು ಖಜಾನೆಗಳ ಮೇಲೆ ಗಮನ ಕೊಡಿ ಮಕ್ಕಳ ಅಂತ ಬಾಬಾ ತಿಳಿಸ್ತಾರೆ. ಪ್ರತಿ ಸಮಯ ಪ್ರತಿ ಸಂಕಲ್ಪ ಶ್ರೇಷ್ಠ ಮತ್ತು ಶುಭವಾಗಿರಲಿ, ಆಗ ಜಮಾದ ಖಾತೆ ಹೆಚ್ಚುತ್ತಾ ಹೋಗುತ್ತೆ. ಈ ಸಮಯದಲ್ಲಿ ಒಂದು ಜಮಾ ಮಾಡಿದರೆ ಪದ್ಮದಷ್ಟು ಸಿಗುತ್ತದೆ. ಲೆಕ್ಕ ಹೀಗಿದೆ: ಒಂದಕ್ಕೆ ಪದ್ಮ ಗುಣದಷ್ಟು ಮಾಡಿಕೊಡುವ ಇದು ಬ್ಯಾಂಕ್ ಆಗಿದೆ. ಆದ್ದರಿಂದ ಏನೇ ಆದರೂ ತ್ಯಾಗ ಮಾಡಬೇಕಾಗಬಹುದು, ತಪಸ್ಯ ಮಾಡಬೇಕಾಗಬಹುದು, ನಿರ್ಮಾಣರಾಗಬೇಕಾಗಬಹುದು, ಏನೇ ಆಗಲಿ ಈ ಎರಡು ಮಾತುಗಳ ಮೇಲೆ ಗಮನವಿದ್ದಾಗ ಪದ್ಮಪದಂಪತಿಗಳಾಗಿ ಬಿಡುವಿರಿ ಅಂತ ಬಾಬಾ ಹೇಳ್ತಾರೆ. ಜೊತೆಗೆ ಇವತ್ತಿನ ಸ್ಲೋಗನ್ ಕೊಡ್ತಿದ್ದಾರೆ: ಮನೋಬಲದಿಂದ ಸೇವೆ ಮಾಡಿ, ಆಗ ಅದರ ಪ್ರಾರಬ್ಧ ಬಹಳಷ್ಟು ಹೆಚ್ಚು ಸಿಗುತ್ತದೆ ಅಂತ. ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮಂದಿರ ಕಾನ್ವರ್ಸೇಷನ್ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ. ಹಾಗಿದ್ರೆ ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಂ ಶಾಂತಿ.